ಇತ್ತೀಚೆಗೆ ತಾಲೂಕಿನ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪುಣ್ಯ ತಾಣವಾಗಿರುವ ಮುರುಗಮಲ್ಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾಬಾಜಾನ್ ದರ್ಗಾ ಸಿಬ್ಬಂದಿ ಭಾಷಾ ಎಂಬುವವರು ದೃಷ್ಟಿ ಇಳಿಕೆ ಮಾಡುವವರಿಗೆ ಪೈಸಾ ವಸೂಲಿ ಮಾಡಿ ಕೊಡುತ್ತಿರುವ ವಿಡಿಯೋವೊಂದನ್ನು ಭಕ್ತಾದಿಗಳು ಸೆರೆಹಿಡಿದು ಮಾಧ್ಯಮದವರಿಗೆ ಕಳುಹಿಸಿಕೊಟ್ಟಿದ್ರು. ಇಂದು ಇದರ ಬಗ್ಗೆ ಭಕ್ತಾದಿಗಳಾದ ಆಜಾಂ ರವಿ ಎಂಬುವವರು ಸ್ಪಷ್ಟನೆ ನೀಡಿ, ದರ್ಗಾ ಸಿಬ್ಬಂದಿ ಬಾಷಾರವರು ದರ್ಗಾ ಆವರಣದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ವೇಳೆ ನಾವೇ ಖುದ್ದಾಗಿ ನಮ್ಮ ಕುಟುಂಬದವರನ್ನ ದೃಷ್ಟಿ ಇಳಿಕೆ ಮಾಡಿಸಲು ಕರೆದುಕೊಂಡು ಹೋಗಿದ್ದೇವೆ. ಅವರು ನಮ್ಮ ಬಳಿ ಹಣ ವಸೂಲಿ ಮಾಡಿಲ್ಲ ಹಾಗೂ ಹಣದ ಬೇಡಿಕೆ ಕೂಡ ಇಟ್ಟಿಲ್ಲ. ಬಳಿಕ ನಾವು ದೃಷ್ಟಿ ಇಳಿಕೆ ಮಾಡಿಕೊಳ್ಳಲು ಗೌರವಧನವಾಗಿ ದೃಷ್ಟಿ ಇಳಿಕೆ ಮಾಡುವವರಿಗೆ ಹಣ ನೀಡಿದ್ದೇವೆ ಅಷ್ಟೇ. ಇದರಲ್ಲಿ ದರ್ಗಾ ಸಿಬ್ಬಂದಿ ಭಾಷಾ ಅವರ ಪಾತ್ರ ಏನೂ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ರೈತನ ಹೊಟ್ಟೆ ಮೇಲೆ ಹೊಡೆಯುವ ರಾಜ್ಯ ಸರ್ಕಾರ ಹೇಳಿದ್ದಾರೆ. ಸಾಮಾನ್ಯರ ಹೊಟ್ಟೆ ಮೇಲೆ ಬರೆ ಎಳೆಯುವ ರಾಜ್ಯ ಸರ್ಕಾರಕ್ಕೆ ಹೇಳಿದ್ದಾರೆ. ಡೀಸೆಲ್ ಬೆಲೆ ಏರಿಸಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿದ್ದಾರೆ. ಈಗ ಇನ್ನು ಮುಂದೆ ಮಾರಿ ಹಬ್ಬ ಅನ್ನೋ ಥರ ಈಗ ಸ್ಟೇಟ್ ಗೌರ್ಮೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಾರೆ. ಅತಿ ಶೀಘ್ರದಲ್ಲೇ ಸೆಂಟ್ರಲ್ ಗೌರ್ಮೆಂಟು ಡೀಸೆಲ್ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡ್ತಾರೆ. ಅವಾಗ ಹೇಳ್ತಾರೆ ನಾವು ಮಾಡಿದ್ರೆ ಅವ್ರು ಮಾಡಿದ್ರೆ ನಾವು ಮಾಡ್ತೀವಿ ಅಂತಾರೆ. ಜನ ಎಲ್ಲಿ ಹೋಗೋದು ಹೇಳಿ? ಸಾಮಾನ್ಯ ಜನ ಏನು ಮಾಡಬೇಕು? ದಯವಿಟ್ಟು ನಾವು ಸರ್ಕಾರಗಳಿಗೆ ಹೇಳ್ತೀವಿ, ರಾಜ್ಯ ಸರ್ಕಾರ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ದಯವಿಟ್ಟು ನೀವೇನಾದರೂ ಮಾಡಿ, ಸಾಹುಕಾರರಿಗೆ ನೀವೇನಾದರೂ ಮಾಡಿ, ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ದೀನದಲಿತರಿಗೆ, ಇವ್ರಿಗೆಲ್ಲರಿಗೂ ದಯವಿಟ್ಟು ನೀವು ಏನಾದ್ರು ಅನುಕೂಲ ಆಗುವಂಥದ್ದು ಒಳ್ಳೆ ಆಗೋ ಕೆಲಸಗಳನ್ನು ಮಾಡಿರಿ ಅಂತ ಕೇಳ್ಕೊಳ್ತೀವಿ. ಇಲ್ಲ ಹಂಗಾಗಿಲ್ಲ ಅಂದರೆ ದಯವಿಟ್ಟು ರಾಜೀನಾಮೆ ಕೊಟ್ಟು ಮತ್ತೆ ಜನ ಮುಂದೆ ಇನ್ನೊಂದು ಸಾರಿ ಬನ್ನಿರಿ. ಜನ ಏನು ತೀರ್ಮಾನ ತಗೊಳ್ತಾರೆ ನಮ್ಮ ಕೈಯಲ್ಲಿ ಆಗಲ್ಲ. ನಾವು ಮಾಡಿರ್ತಕ್ಕಂಥ ಫ್ರೀ ಸ್ಕೀಮು ನಮ್ಮ ಕೈಯಲ್ಲಿ ಮಾಡ್ಲಿಕ್ಕೆ ಆಗಲ್ಲ, ನಾವು ನಡೆಸಲ್ಲ, ನಾವು ಇದೆ ನಮ್ಮ ಪರಿಸ್ಥಿತಿ ಇದೆ ಅಂತ ಹೇಳ್ಬಿಟ್ಟು ರಾಜೀನಾಮೆ ಕೊಟ್ಟು ಹೊರಗೆ